ನಮಸ್ಕಾರ ಸ್ನೇಹಿತರೆ, ಸಂತು ಚಾನಲ್ಗೆ ಸ್ವಾಗತ. ತಮ್ನೇಲ್ ನೋಡಿ ಬಂದವರಿಗೆಲ್ಲರಿಗೂ ಸ್ವಾಗತ ಅಂತ ಕೇಳ್ತೀನಿ. ಏನಪ್ಪ ಇದು ಅಂತಂದ್ರೆ, ಉಚಿತವಾಗಿ ಚಿನ್ನ ಹಾಗೂ ಬೆಳ್ಳಿ ಸಿಗ್ತದೆ. ಇವತ್ತಿನ ಕಾಲಘಟ್ಟಕ್ಕೆ ಮದುವೆ ಮಾಡೋದು ತುಂಬಾ ಕಷ್ಟ ಆಗ್ಬಿಟ್ಟಿದೆ. ಮದುವೆ ಆಗೋದು ಕೂಡ ಕಷ್ಟ ಆಗಿದೆ. ಹುಡುಗಿ ಹುಡುಕದೆ ಫಸ್ಟ್ ತುಂಬಾ ಕಷ್ಟ. ಹುಡುಗಿ ಹುಡುಕದ ಮೇಲೆ ಮದುವೆ ಆಗಬೇಕು ಅಂದ್ರೆ ಕೂಡ ಹೆಣ್ಮಕ್ಳಿಗೆ ಕೂಡ ತುಂಬಾ ಕಷ್ಟ ಇದೆ. ಹೆಣ್ಮಕ್ಳು ಹೆಣ್ಣೆತ್ತವ್ರಿಗೆ ಗೊತ್ತಿರುತ್ತೆ ಕಷ್ಟ ಅಂತಾರಲ್ಲ, ಮತ್ತು ಇವತ್ತು ರಿಪೀಟ್ ಮಾಡ್ತೀನಿ. ಅಂಥವ್ರಿಗೆ ಕೂಡ ಉಚಿತವಾಗಿ ಚಿನ್ನ ಬೆಳ್ಳಿ ಕೊಡ್ತಾರೆ. ಮದುವೆ ಆಗಲು ಕೂಡ ಸಹಾಯ ಸಿಗ್ತಾ ಇದೆ. ಹೇಗೆ ಸಹಾಯ ಸಿಗುತ್ತೆ, ಯಾರು ಕೊಡ್ತಾ ಇದ್ದಾರೆ, ಎಲ್ಲ ಮಾಹಿತಿ ವಿಡಿಯೋಲಿರುತ್ತೆ. ವಿಡಿಯೋನ ಸಂಪೂರ್ಣ ನೋಡಿ, ನಿಮಗೆ ಸಂಕ್ಷಿಪ್ತವಾದ ವಿವರಣೆ ಸಿಗುತ್ತೆ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ. ಸುತ್ತೂರು ಜಾತ್ರೆ ನಿಮ್ಮೆಲ್ಲರಿಗೂ ಗೊತ್ತೇ ಇರೋದ್ರಿಂದ ಹಲವಾರು ಜನ ಭಾಗವಹಿಸ್ತಾರೆ. ಸಾವಿರಾರು ಭಕ್ತಾದಿಗಳು ಕೂಡ ಸುತ್ತೂರು ಮಠಕ್ಕೆ ಪ್ರತಿ ವರ್ಷ ಏನು ಜಾತ್ರೆ ನಡೆಯುತ್ತೆ ಅದಕ್ಕೆ ಭಾಗವಹಿಸ್ತಾ ಇರ್ತಾರೆ. ಎಲ್ಲ ಸಮುದಾಯದವರು ಜಾತಿಯ ಭೇದ ಭಾವ ಎಲ್ಲ ಬಿಟ್ಬಿಟ್ಟು ಭಾಗವಹಿಸ್ತಾರೆ ಅಂತ ಹೇಳ್ಬೋದು. ಈ ಸಮುದಾಯದಲ್ಲಿ ಏನಾಗುತ್ತೆ, ಒಂದೊಂದು ಸಾಮೂಹಿಕ ವಿವಾಹ ನಡೆಯೋ ಕಾರ್ಯಕ್ರಮಗಳಲ್ಲಿ ಕೆಲವೊಂದು ಜಾತಿಯ ಸಮುದಾಯಕ್ಕೆ ಒಳಪಟ್ಟಿರೋರು, ಆ ಒಳಪಂಗಡದವರು ಮಾತ್ರ ಅಲ್ಲಿ ಹೋಗಿ ಸಾಮೂಹಿಕವಾಗಿ ವಿವಾಹವನ್ನ ಮಾಡ್ಕೋಬಹುದಾಗಿರುತ್ತೆ. ಆದ್ರೆ ಇಲ್ಲಿರೋ ವಿಶೇಷ ಏನಂತಂದ್ರೆ, ಸುತ್ತೂರು ಮಠದ ಜಾತ್ರೆ ಏನಿದೆ, ಸುತ್ತೂರು ಜಾತ್ರೆ, ಅದರಲ್ಲಿ ನೀವು ಯಾವುದೇ ಸಮುದಾಯದವರಾಗ್ಲಿ, ಏನೇ ನಿಮ್ಮ ಹಿನ್ನೆಲೆ ಇದ್ರೂ ಕೂಡ ನಿಮ್ಮ ಬೇಸಿಕ್ ಡಾಕ್ಯುಮೆಂಟ್ಸ್ ನೀವು ಕೊಟ್ಬಿಟ್ಟು ಮದುವೆ ಆಗ್ಬೋದು. ನಿಮ್ಗೆ ಅಲ್ಲಿ ಫ್ರೀಯಾಗಿ ಚಿನ್ನ ಬೆಳ್ಳಿ ಉಡುಗೊರೆಯಾಗಿ ಕೊಡ್ತಾರೆ. ಎಷ್ಟು ಕೊಡ್ತಾರೆ, ಏನ್ ಕತೆ ಅನ್ನೋದಕ್ಕಿಂತ ಇದು ಒಂದು ನಡೀತಿರೋದೇ ತುಂಬಾ ಆಶಾದಾಯಕವಾಗಿದೆ. ಜಾತಿ ಅಂತ ಜನರು ತುಂಬಾ ಯೋಚನೆ ಮಾಡ್ತಾರೆ, ತಲೆ ಕೆಡಿಸ್ಕೊಂಡ್ಬಿಡ್ತಾರೆ. ಆದ್ರೆ ಇಲ್ಲಿ ಬಂದ್ಬಿಟ್ಟು ಯಾರು ಜಾತಿಗೆ ತುಂಬಾ ಬೆಲೆ ಕೊಡ್ತಾರೆ, ಅದ್ ಭೇದ ಭಾವ ಮಾಡ್ತಾರೆ, ಅಂಥವ್ರು ಇಲ್ಲಿ ಬಂದು ವಿಸಿಟ್ ಕೊಟ್ಟು ಅವರ ಮನಸ್ಸು ಕೂಡ ತುಂಬಾ ಚೇಂಜ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಏನು, ಮೈಸೂರು ಹತ್ರ ಬರೋ ನಂಜನಗೂಡು ತಾಲೂಕಲ್ಲಿ ಈ ಜಾತ್ರೆ ನಡೆಯೋದು. ಜನವರಿ 27ಕ್ಕೆ ಒಂದು ವಾರ ಕಾಲ, 5 ದಿವಸದಿಂದ ಒಂದು ವಾರಗಳ ಕಾಲ ಈ ಜಾತ್ರೆ ನಡೆಯುತ್ತೆ. ಜನವರಿ 27ಕ್ಕೆ ಸಾಮೂಹಿಕ ವಿವಾಹ ಒಂದು ಕಾರ್ಯಕ್ರಮನ ನಡೆಸ್ಕೊಡ್ತಾರೆ. ಎಲ್ಲ ಸಮಾನ ಮುಕ್ತವಾಗಿ ನಡೆಸ್ಕೊಡ್ತಾರೆ. ಎಲ್ಲರಿಗೂ ಅವಕಾಶ ಇರುತ್ತೆ. ಯಾವುದೇ ಜಾತಿ ಭೇದ ಭಾವ ಎಲ್ಲ ಬಿಟ್ಬಿಟ್ಟು ಇಲ್ಲಿ ನಡೆಸ್ಕೊಡ್ತಾರೆ. ವಧುಗೇನಂದ್ರೆ ಒಂದು ಗಿಫ್ಟ್ಗಳನ್ನ ಕೊಡ್ತಾರೆ. ಏನಪ್ಪ ಇದು ಗಿಫ್ಟ್ ಅಂದ್ರೆ, ಮದುವೆ ಆಗ್ಬೇಕು ಅಂದ್ರೆ ನಿಮಗೆ ಬೇಸಿಕ್ ಏನ್ ಬೇಕು, ಮಾಂಗಲ್ಯ, ಕುಪ್ಪಸ, ಸೀರೆ ಹಾಗೂ ಕಾಲುಂಗ್ರ, ಇದನ್ನ ಗಿಫ್ಟ್ ಆಗಿ ಕೊಡ್ತಾರೆ. ವರನಿಗೆ ಪಂಚಶಲ್ಯ ಹಾಗೂ ಒಲಿ ಇದನ್ನೆಲ್ಲ ಕೊಡ್ತಾರೆ. ಅವರೇ ಸ್ವಂತ ದುಡ್ಡನ್ನ ಖರ್ಚು ಮಾಡಿ ಮಠದಿಂದನೇ ಕೊಡೋದಿದು. ಸಂಬಂಧಿಕರಿಗೆ ಕೂಡ ಊಟದ ವ್ಯವಸ್ಥೆ ಇರುತ್ತೆ. ಉಚಿತ ಊಟದ ವ್ಯವಸ್ಥೆ ಕೂಡ ಏನು, ವಧು ಹಾಗೂ ವರರ ಸಂಬಂಧಿಕರಿಗೆ ಊಟದ ವ್ಯವಸ್ಥೆ ಕೂಡ ಇಲ್ಲೇ ಇರುತ್ತೆ. ಯಾರ ಸಾಮೂಹಿಕ ಮದುವೆ ಆಗ್ತಾರೆ ಜನವರಿ 27ನೇ ತಾರೀಕು, ಈ ಮಠದಿಂದನೇ ಕೂಡ ಅವರೇ ನಡೆಸ್ಕೊಡ್ತಾರೆ. ಹಾಗೂ ಸೀಮಿತ ಜನರಿಗೆ ಕೂಡ ಒಂದು ವಸತಿಯನ್ನ ಕೂಡ ಕೊಡ್ತಾರೆ. ಎಲ್ರಿಗೂ ವಸತಿ ಕೊಡಕ್ಕಾಗಲ್ಲ, ಒಂದ್ ದಿವಸ ಮುಂಚೆ ಬಂದು ಉಳ್ಕೊಳ್ಳಿ ಅಂತ ವಧುವರರ ತುಂಬಾ ಹತ್ತಿರದ ಕುಟುಂಬದವರಾದ ತಂದೆ ತಾಯಿ ಹಾಗೂ ಅತ್ತೆ ಮಾವ ಏನಿದ್ದಾರೆ, ಹಾಗೂ ಹತ್ರದವರಾದ್ರೆ ಅಣ್ಣ ಚಿಕ್ಕಪ್ಪ ಚಿಕ್ಕಮ್ಮ, ಅದೇನೇನು ಹತ್ರದ ರಿಲೇಟಿವ್ಸ್, ಫಸ್ಟ್ ರಿಲೇಟಿವ್ಸ್ ಏನಂತಾರೆ, ಫಸ್ಟ್ ಸರ್ಕಲ್ ಅಂತ ಏನ್ ಕರಿತೀವಿ, ಆ ರಿಲೇಟಿವ್ಸ್ ಗಳಿಗೆ ಒಂದು ಅವಕಾಶನ ಕೂಡ ಕೊಟ್ಟಿದ್ದಾರೆ. ಸೀಮಿತವಾಗಿ ಕೊಡ್ತಾರೆ. ಹಾಗೂ ನೂರಾರಿಂದ ಸಾವಿರಾರದವರೆಗೂ ಮದುವೆ ಆಗ್ತಾ ಇರುತ್ತೆ. ವರ್ಷ ಇಲ್ಲಿ ಇದನ್ನ ನಡ್ಸ್ಕೊಂಡ್ ಬರ್ತಾ ಇದ್ದಾರೆ ಈ ಪದ್ಧತಿನ. ದುಡ್ಡು ನಿಮ್ಗೆ ಎಷ್ಟು ಖರ್ಚಾಗುತ್ತೆ ಅಂತ ನಿಮ್ಗೆಲ್ಲರೂ ಗೊತ್ತಾಯಿದೆ. ಮದುವೆ ಆಗಬೇಕು ಅಂದ್ರೆ ಇವತ್ತಿನ ತಾರೀಕಿಗೆ ಲಕ್ಷಾಂತರ ರೂಪಾಯಿ ಬೇಕು. 10 ರಿಂದ 15 ಲಕ್ಷದಷ್ಟು ನಿಮಗೆ ಮದುವೆ ಆಗಲೇಬೇಕು ಅಂತ ಹೇಳ್ಬೇಕು. ಇವಾಗ ಒಂದು ರೇಟ್ಗಳು ಜಾಸ್ತಿ ಆಗ್ತಾ ಇದೆ. ಒಂದು ಚೌಟ್ರಿ ಬೆಲೆ ಇರ್ಬೋದು, ಡೆಕೋರೇಷನ್ನು, ಊಟದ ವ್ಯವಸ್ಥೆ, ಆಮೇಲೆ ಬಟ್ಟೆ ಖರೀದಿ, ಇದೆಲ್ಲ ಸೇರಿದ್ರೆ ಎಂಥ ಮಿಡಲ್ ಕ್ಲಾಸ್ ಅವರು ಕೂಡ ಯಾರಾದ್ರೂ ಜನ ಬರ್ತಾರಪ್ಪ ಅಂತ 500 ಜನ ಮಿನಿಮಮ್ ಕರೀತಾರೆ. ಇಷ್ಟೆಲ್ಲ ಮಾಡಲಿಕ್ಕೆ ನಿಮಗೆ ಹೊರಗೆ ಮಾಡ್ತೀರಾ ಅಂದರೆ ಸಾವಿರಾರು ರೂಪಾಯಿ ಖರ್ಚಾಗುತ್ತೆ. ಅದನ್ನೇ ನೀವು ನೆಕ್ಸ್ಟು ನೀವು ಒಂದು ಫಂಡಾಗಿ ಯೂಸ್ ಮಾಡಿ, ಅದೇ ಒಂದು FDನೋ ಇನ್ನೊಂದೇನೋ ಇಟ್ಬಿಟ್ಟು ಅದು ನಿಮ್ಮ ನೆಕ್ಸ್ಟ್ ಜೀವನಕ್ಕೆ ಒಂದು ಒಳತಿಗಾಗಿ ಯೂಸ್ ಮಾಡ್ಕೊಬೋದು. ಈ ಥರ ಸಾಮೂಹಿಕ ವಿವಾಹ ಆಗೋದು ಅದರಲ್ಲಿ ತಪ್ಪೇನಿಲ್ಲ. ಯಾರು ಬೇಕಾರಾಗ್ಬೋದು. ನೀವು ಕೂಡ ಆ ದುಡ್ಡನ್ನು ನೀವು ಫುಲ್ ಸೇವ್ ಮಾಡ್ಕೊಂಡು ನೀವೇ ಉಳಿಸ್ಕೊಳ್ಳಿ ಅಂತ ಹೇಳೋಕ್ಕಿಂತ ಅದರಲ್ಲಿ ಒಂದು 10% ಅಷ್ಟು ಯಾವುದೋ ಒಂದು ಅನಾಥಾಶ್ರಮಗಳಿಗೋ ವೃದ್ಧಾಶ್ರಮಗಳಿಗೋ ಒಂದು ದಾನ ಮಾಡಿದ್ರೆ ಆ ದಾನ ಧರ್ಮದಿಂದನೇ ನಿಮಗೂ ಕೂಡ ತುಂಬ ಪುಣ್ಯ ಬರುತ್ತೆ. ಹಾಗೂ ಈ ಥರ ಜಾಗಗಳಲ್ಲಿ ಪುಣ್ಯ ಸಿಗೋ ಜಾಗಗಳಲ್ಲಿ ಮದುವೆಯನ್ನಾದರೂ ಕೂಡ ತುಂಬ ಪುಣ್ಯ ಕೂಡ ಸಿಗುತ್ತೆ ಅಂತ ಹೇಳ್ತಾ, ಇದೇ ಥರ ನೀವು ಹೇಗೆ ಭಾಗವಹಿಸಬೇಕು ಅಂತ ನೀವೇಂದ್ರೆ ಕೇಳಿದ್ರೆ, ಜನವರಿ 15 ಒಳಗೆ ರಿಜಿಸ್ಟ್ರೇಷನ್ ಆಗಬೇಕಾಗುತ್ತೆ. ಮೈಸೂರಿನ JSS ಮಹಾವಿದ್ಯಾಪೀಠ ಇಲ್ಲಿ ಕೂಡ ಆಫೀಸಲ್ಲಿ ರಿಜಿಸ್ಟ್ರೇಷನ್ ಮಾಡಿಸ್ಕೊ
ಮಾಡಿಸ್ಕೋತಾರೆ ಹಾಗೂ ಸುತ್ತೂರು ಮಟ್ಟದಲ್ಲಿ ಕೂಡ ರಿಜಿಸ್ಟ್ರೇಷನ್ ಮಾಡಿಸ್ಕೋತಾರೆ. ಏನೇನು ಡೀಟೇಲ್ಸ್ ಬೇಕು, ಡಾಕ್ಯುಮೆಂಟ್ಸ್ ಬೇಕು ಅಂದ್ರೆ ಆಧಾರ್ ಕಾರ್ಡು, ಇಬ್ಬರು ವಧು ಹಾಗೂ ವರದ ಆಧಾರ್ ಕಾರ್ಡು ಹಾಗೂ ಇವೆಲ್ಲ ಡೀಟೇಲ್ಸ್ ಇಟ್ಕೊಂಡ್ರೆ ನೀವು ಕೂಡ ಅಪ್ಲೈನ ಮಾಡಿ ಅರ್ಜಿನ ಸಲ್ಲಿಸ್ಬೋದು, ಮದುವೆ ಕೂಡ ಆಗ್ಬೋದು ಅಂತ ಹೇಳ್ತಾ, ಈ ವರ್ಷ ನಿಮ್ಮ ಮದುವೆದೇನಾದ್ರು ಪ್ಲಾನ್ ಇದ್ರೆ ದಯಮಾಡಿ ಇದನ್ನ ಕನ್ಸಿಡರ್ ಮಾಡಿ. ನಿಮಗೂ ಒಂದು ಪುಣ್ಯ ಬರುತ್ತೆ ಹಾಗೂ ನಿಮ್ಮ ಮದುವೆ ಖರ್ಚು ಕೂಡ ನಿಮ್ಗೆ ಯಾರಾದ್ರೂ ಮದುವೆ ಆಗ್ಬೇಕು ಅಂತಿರೋರಿಗೆ, ಮದುವೆ ಆಗಕ್ಕೆ ಆಸೆ ಇರೋರಿಗೆ, ಈ ವರ್ಷದಲ್ಲೇ ನಾನು ಮದುವೆ ಆಗ್ಬೇಕು ಅಂತ ಅನ್ಕೊಂಡಿರೋರಿಗೆ ವಿಡಿಯೋನ ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ, ಹೊಸ ಅಪ್ಡೇಟ್ ಇಟ್ಕೊಂಡು ಹೊಸ ನ್ಯೂಸ್ ಇಟ್ಕೊಂಡು ನಾನು ನೆಕ್ಸ್ಟ್ ವಿಡಿಯೋಲಿ ನಿಮಗೆಲ್ಲ ಸಿಗ್ತೀನಿ ಸ್ನೇಹಿತರೆ. ಇದೇ ರೀತಿ ಒಂದು ಪಾಸಿಟಿವ್ ಆಗಿ ಯೋಚನೆ ಮಾಡೋಕ್ಕೆ ಶುರು ಮಾಡೋಣ, ಒಂದು ಒಳ್ಳೆ ರೀತಿ ಜೀವನ ಕಟ್ಕೊಳ್ಳೋಣ ಅಂತ ಹೇಳ್ತಾ ನಾನು ಹೊಸ ವಿಡಿಯೋಲಿ ನಿಮಗೆ ಮಾಹಿತಿನ ಇಟ್ಕೊಂಡು ಸಿಗ್ತೀನಿ.